ಎಲ್ರಿಗೂ ನಮಸ್ಕಾರ. ನಾನು ಸಿವಿಲ್ ಇಂಜಿನಿಯರ್ ಸುಶಾಂತ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಒಂದು ಒಳ್ಳೆ ಬೆಸ್ಟ್ ಒಂದು ಮನೆ ನಕಾಶೆ ತೋರಿಸ್ಕೊಳ್ತೇನೆ. ಗ್ರೌಂಡ್ನಲ್ಲಿ ಪೂರಾ ಕಾರ್ ಪಾರ್ಕಿಂಗ್ ಅದ, ಅಥವಾ ನೀವು ಒಂದು ಸರ್ವಿಸ್ ರೂಮು, ಸ್ಟೋರ್ ರೂಮು, ಸರ್ವೆಂಟ್ ರೂಮ್ ಅದನ್ನು ಮಾಡ್ಕೋಬೋದು. ಇವಾಗ ನಾನು ನಿಮಗೆ ಗ್ರೌಂಡ್ ಫ್ಲೋರ್ದು ಎಲ್ಲ ಗ್ರೌಂಡ್ ಫ್ಲೋರ್ ಆಯ್ತು. ಫಸ್ಟ್ ಫ್ಲೋರ್ದಾಗಿಂದ ಒಂದು ಲಿಫ್ಟ್ ಅದ, ಸ್ಟೆಪ್ಸ್ ಮತ್ತು 7 ಫೀಟ್ ವೈಡ್ ಬಾಲ್ಕೋನಿ. ಅದ್ರ ಬಾದ್ ಏನದಂದ್ರೆ ಮೇನ್ ನಿಮ್ದು ಫ್ಲೋರ್ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೆ ಯಾರ್ಯಾದ್ರು ಮನೆ ನಕಾಶೆ ಬೇಕು, ಹೌಸ್ ಪ್ಲ್ಯಾನ್ ಬೇಕು, 3D ಫ್ರಂಟ್ ಎಲಿವೇಷನ್, 3D ಇಂಟೀರಿಯರ್, ಸ್ಟ್ರಕ್ಚರಲ್, RCC, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಡ್ರಾಯಿಂಗ್ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. 8095615113 ಇದು ನನ್ನ ಮೊಬೈಲ್ ನಂಬರ್ ಅದ. ಇದು ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಒಳ್ಳೆಯ ರೀತಿ ಪ್ಲ್ಯಾನ್ಸ್ ಅದನ್ನು ನಾನು ಕೊಡ್ತೀನಿ. ಸೊ ಇವತ್ತಿನ ವೀಡಿಯೋದಾಗ ನೋಡಿರಿ, ಇದು ಪ್ಲ್ಯಾನ್ ಅದ, ಅದ್ರ ಬಾದ್ ಸೆಂಟ್ರಲ್ ಲೈನು, ಅದ್ರ ಬಾದ್ ಏನದಂದ್ರೆ ನಿಮಗೆ ಪ್ಲಿಂತ್ ಬೀಮ್ದ ಡ್ರಾಯಿಂಗ್ ಭೀ ತೋರಿಸ್ತಾರೆ. ಫಸ್ಟ್ ನೀವು ಎಂಟರ್ ಆಗ್ತಿರಿದ್ರೆ ಹಾಲ್. ಸೊ ಇದು ಒಂದು ಪೋರ್ಷನ್ ನೋಡ್ರಿ. ಹಾಲ್ ಏನದ 16x11 ಅಡಿದಾಗ ಒಂದು ಹಾಲ್ ಅದ. ಅದಕ್ಕೂ ಪೂರ ನೀವು 3 ಸೀಟರ್ ಸಿಟ್ಟಿಂಗ್ ಕೊಟ್ಟಿಂದ ಎದುರು ಏನದ TV ಕಡೆಯಿಂದ ಜಾಗ ಕೊಟ್ಟಿದ್ದ. ಇನ್ನೊಂದು ಡಬಲ್ ಡೋರ್ ತೊಗೊರಿ. ಡಬಲ್ ಡೋರ್ ತೊಗೊಂಡ್ರಿಂದ ನಿಮ್ಗೊಂದು ಬೆನಿಫಿಟ್ ಭೀ ಆಗ್ತದೆ, ಅಲ್ಲಿಂದ ಅಲ್ಲೇ ಡಿವೈಡ್ ಆಗ್ತದೆ. ಈಗ ಇದು ನಂದು ಹಿಂದೆ ನೋಡ್ತಿರಲ್ಲ, ಇದು ಭೀ ಡಬಲ್ ಡೋರೇ ಅದ. ಅದ್ರ ಬಾದ್ ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಅದ, ಮಾಸ್ಟರ್ ಬೆಡ್ರೂಮು. 15 7x11 ಫೀಟ್ದಾಗ ಮಾಸ್ಟರ್ ಬೆಡ್ರೂಮು. ಮತ್ತು ಇಲ್ಲಿ ಸೈಡಿಗೆ ಏನಂತಂದ್ರೆ ಕಬರ್ಡ್ ಶೆಲ್ಫ್ ಎಲ್ಲ ಇರ್ತಾವಲ್ಲ, ಅದು ಇಡ್ಲಿಕ್ಕೆ ಜಾಗ ಅದ. ಒಂದು ಡ್ರೆಸ್ಸಿಂಗ್ ಅದ ಮತ್ತು ಎದುರು ಟಾಯ್ಲೆಟ್ ರೂಮ್ ಅದ. ಇಲ್ಲಿ ಏನು ಡ್ರೆಸ್ಸಿಂಗ್ ಅಂತ ಬರಲ್ಲ, ಒಂದು ಸ್ವಲ್ಪ ಜಾಗ ಸಿಕ್ತು, ಅಲ್ಲಿಂದ ಅಂದ್ರೆ ನೀವು ಬಟ್ಟೆಗಳನ್ನು ಉಟ್ಕೊಂಡು ಬರ್ಬೋದು. ಆಯಿತು, ಒಂದು ಹ್ಯಾಂಡ್ ವಾಶ್ ಇಟ್ಕೋಬೋದು ಅಂದ್ಕೊಡಿ ಅಲ್ಲೇ, ಆಯಿತಾ. ಇದು ಎಂದ ನಿಮ್ಮ ಮಾಸ್ಟರ್ ಬೆಡ್ರೂಮ್. ಅದಾದಮೇಲೆ ಇಲ್ಲೇ ಏನದ ನಿಮ್ಮ ಚಿಲ್ಡ್ರನ್ ಬೆಡ್ರೂಮ್ ಕೊಟ್ಟಾರೆ. ಹಾಲ್ ಅಪೋಸಿಟ್ ಒಂದು ಚಿಲ್ಡ್ರನ್ ಬೆಡ್ರೂಮು. ಅದ್ರ ಸೈಜು 12x10 ಫೀಟ್ ಅದ. ಡೋರ್ ಭೀ ಇದು ಏನು ನಡು ಏನು ಜಾಗ ಅದ ನೋಡ್ರಿ, ಇದೇನದ ಅಂದ್ರೆ ಪ್ಯಾಸೇಜ್ ಏರಿಯಾ. ಇಲ್ಲಿ ಏನದ, ಈ ಪ್ಯಾಸೇಜ್ ಏರಿಯಾ ನೀವು ಸ್ವಲ್ಪ ದೊಡ್ಡದು ಇಟ್ಕೊರಿ. ಯಾಕಂದ್ರೆ ಕಪಟ್ ಒಯ್ಲಕ್ಕು, ಪಲಂಗ್ ಒಯ್ಲಕ್ಕು, ಅಥವಾ ಏನು ಭೀ ಒಂದು ಸ್ವಲ್ಪ ಇವು ವಾಷಿಂಗ್ ಮಷಿನ್ ಆಗಲಿ, ಏನು ಭೀ ಒಂದು ಹೆವಿ ಆಬ್ಜೆಕ್ಟ್ಸ್ ಒಯ್ಲತ್ತರೆ ಏನಂದ್ರೆ ಥೋಡೆ ಜಾಗ ಬೇಕಾಯ್ತು ನಿಮಗೆ ಟರ್ನಿಂಗ್ ಮಾಡ್ಕೊಳಕ್ಕೆ ಅದನ್ನು. ಸೊ ಅಲ್ಲಿ ಏನದ ಸ್ವಲ್ಪ ನೀವು ಸ್ಪೇಸ್ ಇಟ್ಕೊರಿ. ಚಿಲ್ಡ್ರನ್ ಬೆಡ್ರೂಮು 12x10 ಫೀಟ್ ಅದ. ನೆಕ್ಸ್ಟ್ ಏನದ, ಅದಕ್ಕೆ ಒಂದು ಟಾಯ್ಲೆಟ್ ರೂಮ್ ಕೊಟ್ಟಾರೆ, 6x4 ಫೀಟ್ 3 ಇಂತ ಒಂದು ಟಾಯ್ಲೆಟ್ ರೂಮು ಇದಕ್ಕೆ ಅಟ್ಯಾಚ್ಡ್ ಅದ. ಮತ್ತು ಇನ್ನೇ ಮುಂದೆ ಬಂದ್ರಿ ಅಂದ್ರೆ ಇನ್ನೊಂದು ಬೆಡ್ರೂಮ್, 3ನೇ ಬೆಡ್ರೂಮ್, 12x9 ಫೀಟ್ 3 ಇಂಚು. ಇವು ಹೊರಗಿನ ಗಾಡಿಗಳು ಏನಂದ 9 ಇಂಚ್ ತೊಗೊಂಡ್ಯಾರು, ಒಳಗಿನ ಗಾಡಿಗಳು ಏನಂದ್ರೆ ಸಿಂಗಲ್ 4 ಇಂಚಿನ ಗಾಡಿ ತೊಗೊಂಡ್ಯಾರು. 12x9 ಫುಟ್ 3 ಇಂಚಿನ ಒಂದು ಇನ್ನೊಂದು ಸಣ್ಣ ಬೆಡ್ರೂಮ್. ಅದಾದ್ಮೇಲೆ ನಿಮಗೆ ಊಟ ಮಾಡ್ಲಿಕ್ಕೂ ಮತ್ತು ಕಿಚನ್ ಅದನ್ನೆಲ್ಲ ಬೇಕಲ್ಲ. ಸೊ ಕಿಚನ್ ಏನದ 411x8 ಫೀಟ್ 1 ಇಂಚ್ ಕಿಚನು ವಿತ್ ಡೈನಿಂಗ್ ಏರಿಯಾ. ಡೈನಿಂಗ್ ಟೇಬಲ್ ಮೇಲೆ ಕೂಡ್ಸಿಂದ ನಿಮ್ಗೆ ಇಮೇಜ್ ಸಿಗ್ಲತ್ತದು. ಮತ್ತು ಕಿಚನ್ದಾಗ ಏನಂದ್ರೆ ನಡು ಕಿಚನ್ ಮತ್ತು ಡೈನಿಂಗ್ ನಡು ಏನಂದ್ರೆ ಡಿವೈಡರ್ ಕೊಟ್ಟಾರೆ, ಒಂದು ಪಟ್ಟಿಗತ್ತಲೆ ಕೊಟ್ಟಾರೆ. ಸೊ ಅದು ಭೀ ಒಂದು ಸರಿಯಾಗಿ ಅನಿಸ್ತು ಅಂದ್ಕೊಂಡು. ಸೊ 3 ಫೀಟ್ 4 ಇಂಚ್ ವೈಡು ವಾಶ್ ಏರಿಯಾ ಕೊಟ್ಟಿರಲ್ಲ. ಬ್ಯಾಕ್ ಸೈಡು ನೀವು ಬಾಂಡೆ ಅದನ್ನು ಬೆಳಗ್ಲಕ್ಕು, ಅರ್ಬಿ ಹಾಕ್ಕೊಳ್ಳೋಕ್ಕೂ ಅದನ್ನು ಜಾಗ ಸಿಕ್ಕ್ಯದ. ಸೊ ಇದು ಏನದ ಅಂದ್ರೆ ಈ ಪ್ಲ್ಯಾನ್ದ ನಕಾಶೆ ಅದ, ನಂಗೆ ಒಬ್ಬರು ಕಳಿಸ್ಕೊಟ್ಟಿರು, ಅದೇ ಅಂತ ನಿಮ್ಗೆ ತೋರಿಸಿಲ್ಲ. ಇದಾಯ್ತು ಈ ಪ್ಲ್ಯಾನ್ ಬಗ್ಗೆ ಆಯಿತು. ನಿಮಗೆ ಯಾರಿಗಾರ ಪ್ಲ್ಯಾನ್ ಬೇಕಂದ್ರೆ ನಂಗೆ ಕಾಲ್ ಮಾಡಿರಿ. ಮೊಬೈಲ್ ನಂಬರ್ 8095615113 ಅದ. ಪೇಯ್ಡ್ ಸರ್ವಿಸ್ ಅದ. ಖಾಲಿ ₹1 ಸ್ಕ್ವೇರ್ ಫೀಟ್ ಹಿಸಾಬ್ದಿಂದ ನಾವು ಮಾಡಿಕೊಡ್ತೇವೆ ಮನೆ ನಕಾಶೆ. ₹1 ಸ್ಕ್ವೇರ್ ಫೀಟಿಗೆ ಇಷ್ಟು ಸಸ್ತ ನಿಮ್ಗೆ ಎಲ್ಲಿ ಭೀ ಸಿಗಲ್ದು. ಪರ್ ಸ್ಕ್ವೇರ್ ಫೀಟಿಗೆ ₹1 ಅಷ್ಟೇ ತೊಗೋತೇವೆ ನಾವು. ಈಗ ನಿಮ್ಮ ಪ್ಲಾಟ್ ಅದ 30-40 ಅಂದ್ರೆ ₹1200 ಸ್ಕ್ವೇರ್ ಫೀಟ್ ಆಯಿತು ಗ್ರೌಂಡ್ ಫ್ಲೋರಿಗೆ. ಫಸ್ಟ್ ಫ್ಲೋರ್ ಇತ್ತಂದ್ರೆ ಮತ್ತೆ ಜರ ಹೆಚ್ಚಿಗೆ ಆಯಿತು. ಹಿಂಗೆ ಅನ್ಕೋ ₹1 ಪರ್ ಸ್ಕ್ವೇರ್ ಫೀಟ್. ಆ ರೇಟ್ದಿಂದ ಏನಂದ್ರೆ ನಾವು ಪ್ಲ್ಯಾನ್ ಮಾಡ್ಕೊಳತ್ತಿದ್ದೇವೆ ನಿಮಗೂ. ಮತ್ತು ಕಾಲಮ್ ಪಾಯಿಂಟ್ಸ್ ಭೀ ತೋರ್ಸ್ಯಾರ ಇಲ್ಲಿ. 9x18 ಇಂಚ್ ಕಾಲಮ್ ಅನ್ಸ್ಲತ್ತವ ಇಲ್ಲಿ. ಇದು ನೋಡ್ರಿ, ಈಗ ಇದ್ರಾಗ ಏನದ ಅಂದ್ರೆ ನಿಮಗೆ ಪ್ಲಿಂತ್ ಬೀಮ್ ಭೀ ಸಿಗ್ಲತ್ತದು. ಇದು ಕಾಲಮ್ದು ಸೆಂಟರ್ ಲೈನ್. ಇಷ್ಟು ಡೀಟೇಲ್ಸ್ ಯಾರು ಭೀ ಕೊಡಲ್ರ, ಅಂದ್ರೆ ಭೀ ಇಲ್ಲಿ ನಾವು ಕೊಟ್ಟಿದ್ದೆವು. ಇದ್ರಾಗ ನೋಡಿ 4 ಪಿಲ್ಲರ್ ಅವ, C8 C9 C12 C13. ಇದು ಲಿಫ್ಟ್ ಕಡೆಯಿಂದ ಅದ. ಮತ್ತು C1 C2 C3 ಇವು ಎದರಿನ ಕಾಲಮ್ಸು. ಇದು ಒಂದು ಚೀಸ್ ಏನದ ಅಂದ್ರೆ ಇಲ್ಲಿ ಯಾವ್ದು ಭೀ ಕಾಲಮ್ ಇಲ್ಲ ನಡು. C4 ಐತಿಗೆ C5 ಅದ. ಇದು ಥೋಡೆ ರಿಸ್ಕಿ ಅನಿಸ್ತದೆ ನನಗೂ, ಯಾಕಂದ್ರೆ ಇಷ್ಟು ಉದ್ದ ನೀವು ತೊಗೊಬೇಡ್ರಿ. ತೊಗೊಂಬಂದ್ರೆ ಒಂದು ಕಾಲಮ್ ತೊಗೋರಿ ನಡು. ಕಾರ್ ತಿರುಗಿಸ್ಲಕ್ಕಂದ್ರೆ ಹಂಗೆ ಮಾಡ್ಯಾರು, ಬಟ್ ಇದು ಭಾಳ ರಿಸ್ಕಿ ಅದ ನೋಡ್ರಿ. ಇದ್ದಿಂದ ಹೇಳ್ತೇನೆ, ನಮ್ಮ ಮನ್ಸಿನಾಗಿನ ಮಾತು ಹೇಳ್ತೀನಿ. ಆ ಟೈಪ್ ತೊಗೊಬೇಡಿ. ಕಂಪಲ್ಸರಿ ನಡು ನೀವು ಕಾಲಮ್ ತೊಗೋಬೇಕೇ, ಇಲ್ಲಾಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೋದ್ರಿ. ಒಟ್ಟು ಡಿಸ್ಟೆನ್ಸ್ ನೋಡ್ರಿ ಒಮ್ಮೆ ಎಷ್ಟದ, 28 ಫೀಟ್ ಡಿಸ್ಟೆನ್ಸ್ ಅದ. ಅಷ್ಟು ಕೊಡ್ಲಕ್ಕೆ ಹೋಗ್ಬೇಡ್ರಿ ಡಿಸ್ಟೆನ್ಸು, ರಿಸ್ಕ್ ತೊಗೊಬೇಡ್ರಿ ಅಷ್ಟೇ. ಮತ್ತು ಕಾಲಮ್ ಫೇಸ್ ಓರಿಯೆಂಟೇಷನ್ ಭೀ ಆ ಕಡೆ ಅವ, ಸ್ವಲ್ಪ ಕೇರ್ ತೊಗೋಬೇಕಾಯ್ತಿದ್ದಕ್ಕೆ. ಅದರ बाद C6 C7 C8 C9 C10 C11 12 13 14 ಇಷ್ಟು 14 ಕಾಲಮ್ ಅವ. ಇದು ಆಯ್ತು. ಇದ್ರ ಬಾದ್ ಏನಂದ ಇಲ್ಲಿ ಪ್ಲಿಂತ್ ಬೀಮ್ದು ಕೊಟ್ಟಾರೆ. ಪ್ಲಿಂತ್ ಬೀಮ್ದಾಗ ನೋಡ್ರಿ, ಈಗ ರಾಡ್ ಡೀಟೇಲ್ಸ್ ಭೀ ಕೊಟ್ಟಾರೆ. ಪ್ಲಿಂತ್ ಬೀಮ್ ಸೈಜ್ 9x12 ಇಂಚ್ ಅದ. ಅದ್ರಾಗ ಅಂಬೋದು
ಬಾಟಮ್ದಾಗ ಕೆಳಗೆ ಏನಂತಂದ್ರೆ 4 12 mm ಕೊಟ್ಟಿರೋ, ಟಾಪ್ದಾಗ ಮ್ಯಾಲೆ ಎಂಬುದು 2 12 mm ರಾ 12 mm ರಾಡ್ ಕೊಟ್ಟಿರ. ಓಕೆ, ಪ್ಲಿನ್ ಬೀಮ್ ಸೈಜ್ 9/12 ಅದ. ಸೊ ಈ ರೀತಿ ಸಿಂಪಲ್ ಆ್ಯಂಡ್ ಡಿಸೈನ್ದಾಗ ಏನಂದ್ರೆ ಡಿಟೇಲ್ಸ್ ಡ್ರಾಯಿಂಗ್ ಕೊಟ್ಟಾರು ಪ್ಲಿನ್ ಬೀಮ್ದು ಇದು ಈ ರೀತಿ. ಸೊ ಪ್ಲೀಸ್ ನಮಗೊಂದು ಅವಕಾಶ ಕೊಡಿರಿ, ₹1 ಪರ್ ಸ್ಕ್ವೇರ್ ಫೀಟ್ ಹಿಸಾಬ್ ನಾವು ಕೆಲಸ ಮಾಡಿಕೊಡ್ತೀವಿ ನಿಮಗೂ. ಆಯಿತು, ಇದು ಒಂದು ವಿಡಿಯೋದಾಗ ಇಷ್ಟ ಅದ. ಇನ್ನು ನಿಮ್ಗೆ ಏನಾರ ಡೀಟೇಲ್ಸ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.